ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಚಿಕ್ಕಮ್ಮ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾಯಿದ್ದಾಳೆ. ಅದಿತಿ ಅಲ್ಲಿ ಹೋಗ್ತಾಳೆ ಅಡುಗೆ ಮನೆಗೆ. ಏನಕ್ಕೆ ಚಿಕ್ಕಮ್ಮ ಕರೆದ್ರಂತಲ್ಲ ಅಂತ. ಕರೆದೆ ನಾನೇ ಬಾ ಅಂತ ಹೇಳ್ತಾಳೆ. ಏನಕ್ಕೆ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಇದೆಲ್ಲ ಏನು ಚಿಕ್ಕಮ್ಮ, ಇದು ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡಿಬಿಟ್ಟಿದ್ದೀರಲ್ಲ, ಏನು ಚಿಕ್ಕಮ್ಮ ವಿಶೇಷ ಅಂತಾಳೆ. ಅದಕ್ಕೆ ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ಹಬ್ಬಗಳು ಸಾಲಾಗಿ ಬರ್ತಾಯಿದ್ದಾವಲ್ಲ, ಇನ್ನು ಏನು ಮಾಡೋದು, ಮಾಡಲೇಬೇಕಲ್ಲ ಅತಿಥಿ, ಒಂದೊಂದಾಗಿ ಎಲ್ಲ ಹಬ್ಬಗಳು ಒಂದೊಂದು ಸಾಲಾಗಿ ಬರ್ತವೆ ಅಂತ. ಆಮೇಲೆ ಓ ಹೌದಾ ಚಿಕ್ಕಮ್ಮ, ಹಬ್ಬಕ್ಕೆ ಈಗಲೇ ರೆಡಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆವಾಗ ಅಲ್ಲ ವಿ ಪಿ ಎಲ್ಲಿ ಸಿಗ್ತಾನೆ ನಿನಗೆ ಅಂತ ಅಂತಾಳೆ. ಎಲ್ಲಿ ಸಿಗ್ತಾನೆ ಚಿಕ್ಕಮ್ಮ, ಸಿಗೋದೇ ಇಲ್ಲ ಅವನು ಅಂತ. ಆಮೇಲೆ ಈ ಕಡೆ ಅಗ್ನಿ ರೆಡಿ ಆಗ್ತಾಯಿದ್ದಾನೆ. ಇವತ್ತು ಮೀಟಿಂಗ್ ಇದೆಯಂತೆ. ಶೂಟು ಬೂಟು ಎಲ್ಲ ಹಾಕ್ಕೊಂಡು ದಿಲ್ದಾರಾಗಿ ರೆಡಿಯಾಗಿದ್ದಾನೆ. ಅವನು ರೆಡಿಯಾಗಿರೋದು ನೋಡಿಬಿಟ್ಟು ಅವರ ಚಿಕ್ಕಮ್ಮನ ಮಗಳು ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದುಬಿಟ್ಟು, ನೆನ್ನೆ ಹೇಳಿದ್ದೆ ಅಲ್ಲ ಬ್ರೋ, ಅಗ್ನಿ ಬ್ರೋ, ನೆನ್ನೆ ಹೇಳಿದ್ದೀನಲ್ಲ ಅಂತಾಳೆ. ಅದಕ್ಕಿಂತ ಮುಂಚೆನೇ ಭಟ್ಟ ಬರ್ತಾನೆ. ಗೋವಿಂದ ಬಂದುಬಿಟ್ಟು ಸುಗ್ಗಿ ಕುಣ್ಕೊಂಡು ಬರ್ತಾನೆ ಅಲ್ಲಿಂದ. ಸುಗ್ಗಿ ಕುಣ್ಕೊಂಡು ಬಂದುಬಿಟ್ಟು, ಚಿಕ್ಕ ಸಾಹೇಬ್ರು ಏನು ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ. ಏನೋ ಶಾಸ್ತ್ರ ಹೇಳಬೇಕು ಅಂತ ಬಂದೀಯಾ, ಏನು ಹೇಳಬೇಕು ಅಂತ ಇದೆಯಾ, ಸುಮ್ಮನೆ ಹೋದರೆ ಸರಿ ಬಾಯಿ ಮುಚ್ಕೊಂಡು, ಇಲ್ಲ ಅಂದರೆ ನೋಡಿ ಈಗ ಅಂತ. ಆಮೇಲೆ ಹೌದು ಕಣ್ರಿ, ಹೇಳೋಣ ಅಂತಲೇ ಬಂದೆ ಅಂತ ನಗ್ತಾನೆ. ಆವಾಗ ಅಗ್ನಿಗೆ ಸರಿ ಅವನ ಮುಖನೇ ನೋಡ್ತಿರ್ತಾನೆ. ಈ ಕಡೆ ಸಾಕ್ಷಿ ಮನೆಯಲ್ಲಿ ಸಾಕ್ಷಿ ಮಾವನ ಮಗಳದಿರಿಬ್ಬರು ಸಿಂಧು ಬಿಂದು ಅವಳು ಹೊಸ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಲ್ಯಾಂಡ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅವಳು ಕೆಟ್ಟ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅನ್ನೋ ಇವ್ರ ಉದ್ದೇಶ ಆಗಿತ್ತು. ಆದರೆ ಅಲ್ಲೇನಾಯಿತು ಅಂದರೆ, ಅವ್ರ ಅತ್ತೆ ಯಾವಾಗಲೂ ಒಂದು ಸೀರೆ ಕೊಡಿಸಿರ್ತಾಳೆ ಇವರಮ್ಮ ಸಾಕ್ಷಿಗೆ. ಆ ಸೀರೆ ಬ್ಲೌಸು ಉಟ್ಕೊಂಡು ಒಳ್ಳೆ ಅಪ್ಸರೆ ಥರ ಕಾಣಿಸ್ತಾಳೆ. ಅದನ್ನು ನೋಡಿಬಿಟ್ಟು ಇವರಿಬ್ಬರು ಹೊಟ್ಟೆ ಉರ್ಕೊಳ್ಳೋದು. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ, ನಾವು ಏನು ಬಟ್ಟೆನೇ ಇಲ್ಲ ಅಂದ್ಕೊಂಡ್ವಲ್ಲೇ, ಬಟ್ಟೆ ಇದೆಯಲ್ಲೇ, ಎಲ್ಲಿಂದ ಬಂತೆ ಇದು, ಅಯ್ಯೋ ಸಿಂಧು ಎಲ್ಲಿಂದ ಬಂತೆ, ಹ್ಞೂ ಕಣೆ ಬಿಂದು, ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದಲ್ಲೇ, ಎಲ್ಲಿಂದ ಬಂತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆವಾಗ ಅವಳು ಸಾಕ್ಷಿ ಹೇಳ್ತಾಳೆ, ನನ್ನ ಬಟ್ಟೆ ಒಂದೂ ಸಿಗಲಿಲ್ಲ ಮಾವ, ಹಂಗಾಗಿ ನಾನು ಹುಡುಕಿ ಸಾಕಾಗೋಯ್ತು, ಎಲ್ಲ ಲ್ಯಾಂಡ್ರಿ ಕಳಿಸಿದ್ದೀವಿ ಅಂತೇನೋ ಅಂತಿದ್ರು. ಇದು ಅತ್ತೆ ಯಾವಾಗಲೂ ಒಂದು ಸಲ ನನಗೆ ಸೀರೆ ಕೊಡಿಸಿದ್ರು, ಈ ಸೀರೆನೇ ಉಟ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇದನ್ನೇ ಉಟ್ಕೊಂಡೆ, ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಅಯ್ಯೋ ಚೆನ್ನಾಗಿದೆಯಾ, ಏನಮ್ಮ ಅಪ್ಸರೆ ಕಣ್ಣಾಗ ಕಾಣಿಸ್ತೀಯ, ನನ್ನ ದೃಷ್ಟಿನೇ ನಿನಗಾಗುತ್ತೆ, ದೃಷ್ಟಿನೇ ತೆಗಿಬೇಕಾಗಿದೆ, ಅಷ್ಟು ಚೆಂದ ಕಾಣಿಸ್ತಿದೆಯಾ ಅಂತ. ಇವೆರಡು ಒಟ್ಟೊಟ್ಟೆ ಉರ್ಕೋತವೆ, ನಾವೇನೇ ಮಾಡೋಕ್ಕೋದ್ರೂ ಅದಿನ್ನೊಂದೇನೋ ಆಗಿರುತ್ತಲ್ಲೇ ಅಂತೇಳ್ಬಿಟ್ಟು. ಆಮೇಲೆ ಹೀಗೆ ಇವಳು ಬಿಂದು ಸಿಂಧು ಇಬ್ಬರು ಹೊಟ್ಟೆ ಉರ್ಕೊಂಡು ಏನೂ ಮಾಡೋಕ್ಕೆ ಬರಲ್ಲ, ಇನ್ನೇನು ಸೀರೆ ಉಟ್ಟಾಗಿದೆ, ಬಿಚ್ಚೋಕ್ಕಂತೂ ಸಾಧ್ಯನೇ ಇಲ್ಲ. ಹಂಗಾಗ್ಬಿಟ್ಟು ನೋಡ್ತಾರೆ ಅಷ್ಟೇ, ನೋಡಿ ಹೊಟ್ಟೆ ಉರ್ಕೊಳ್ತಾರೆ. ಅವ್ರ ಅಮ್ಮನ ಪಾತ್ರ ಇಲ್ಲಿಲ್ಲ. ಅವ್ರ ಅಮ್ಮ ರಾಜನ ಹುಡ್ಕೊಂಡು ಹೋಗವಳೆ. ಅವಳು ಹುಟ್ಟು ಕ್ರಿಮಿನಲ್ಲು. ಇವು ಎರಡು ಹೆಣ್ಮಕ್ಳು ಎಲ್ಲಿ ಈ ಥರ ಹಿಂಸೆ ಕೊಡ್ತಿದ್ರೆ ಅವಳು ರಾಜಿಗೆ ಹಿಂಸೆ ಕೊಡೋಕ್ಕೆ ಅಂತ ಆ ಕಡೆ ಹೋಗಿದ್ದಾಳೆ. ಇವನು ಅಗ್ನಿ ರೆಡಿಯಾಗಿ ಆಫೀಸಿಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದಾನೆ. ಅವಳು ಸಾಕ್ಷಿನೂ ಆಫೀಸಿಗೆ ಹೋಗೋಕ್ಕೆ ಅಂತಲೇ ಫುಲ್ ರೆಡಿಯಾಗಿದ್ದಾಳೆ. ಸೀರೆಯಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಹೀಗೆ ಇವರೆಲ್ಲ ಹುಟ್ಟು ತೊಟ್ಟು ರೆಡಿ ಆದರು. ಆ ಕಡೆ ಅವ್ರ ಚಿಕ್ಕಮ್ಮ ವಿಪಿಗೆ ಒಂದು ಸ್ವಲ್ಪ ನಿಪ್ಪಟ್ಟು ಚಕ್ಲಿ ಕೊಟ್ಟು ಕಳಿಸ್ಬೇಕು. ಹೆಂಗೆ ಎಲ್ಲಿ ಕೊಡೋದು, ಯಾರ ಹತ್ರ ಕೊಟ್ಟು ಕಳಿಸೋದು, ಅಯ್ಯೋ ಸಿಗೋದೇ ಇಲ್ಲ ಚಿಕ್ಕಮ್ಮ, ಅವರು ಫುಲ್ಲು ಬ್ಯುಸಿ ಇರ್ತಾರೆ, ಎಲ್ಲಿಂದ ಅವರು ಅಡ್ರೆಸ್ಸೇ ಸರಿಯಾಗಿ ಗೊತ್ತು, ಮನೆ ಆಗುತ್ತಾ ನಿಂಗೆ, ಮನೆಯೇ ಗೊತ್ತಿಲ್ಲ ಚಿಕ್ಕಮ್ಮ ನನಗೆ ಅಂತಾಳೆ. ಅಯ್ಯೋ ಮನೆಯೇ ನೋಡಲಿಲ್ವಾ, ಸರಿ ಬಿಡು ನೋಡೋಣ, ಹಾಗಾದರೆ ಹೇಗಾದರೂ ಮಾಡಿ ಅವರಿಗೆ ತಲುಪಿಸೋಣಂತೆ.
ಅಂತ. ಸರಿ ಚಿಕ್ಕಮ್ಮ, ನಾನು ಹೆಂಗಾದ್ರೂ ಅಡ್ರೆಸ್ ತಿಳ್ಕೊಳ್ತೀನಿ, ಆಮೇಲೆ ತಗೊಂಡೋಗಿ ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿರ್ತಾಳೆ. ಈ ಕಡೆ ಅಗ್ನಿನ ಕಾಯ್ಕೊಂಡು ನಿಂತಿದ್ದಾಳೆ ಅವ್ರ ಚಿಕ್ಕಮ್ಮನ ಮಗಳು. ಅಗ್ನಿ ಬ್ರೋ, ನಾನು ಹೇಳಿದ್ನಲ್ಲ ಮರಿಬೇಡ ಅಂತ. ಏನು ಹೇಳಿದೆ ಅಂತ ಕೇಳ್ತಾನೆ. ಅದೇ ಬ್ರೋ, ಎಲ್ಲರ ಸಾಕ್ಷಿ ಬಲೆಗೆ ಬಿದ್ದುಬಿಟ್ಟಿದೆಯಾ, ಹುಷಾರಾಗಿರು ಅಂತ ಹೇಳಕ್ಕೆ ಬಂದೆ ಅಂತ. ಅಯ್ಯ, ಇವಳೊಬ್ಳು ಏನೇನೋ ಒದರ್ತಾಳೆ ಅಂದ್ಕೊಂಡು ಅವನ ಪಾಡಿಗೆ ಅವನು ಸುಮ್ಮನಾಗ್ತಾನೆ. ಲೇಟ್ ಆಯಿತು ಅಂತ ಹೋಗ್ತಾನೆ. ಈ ಕಡೆ ರಾಜು ಏನು ಸಿಗರೇಟ್ ಸೇದ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಬೇಜಾನ್ ದುಡ್ಡಿಟ್ಕೊಂಡು ಎಲ್ಲ ಮಜಾ ಮಾಡ್ತಾಯಿರ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಇಲ್ಲೆಲ್ಲ ಕೊಟ್ಕೊಂಡು ಏನೇನೋ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಮಂಜೂರಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟು ಸುಮ್ಮನೆ ನಿಂತಿರ್ತಾಳೆ ನಗ್ತಾವ. ನೀವೇನು ಆಂಟಿ ಇಲ್ಲಿ ಅಂತ ಕೇಳ್ತಾನೆ. ತಿರುಗಿ ನೋಡ್ತಾನೆ, ನೀವೇನು ಆಂಟಿ ಇಲ್ಲಿ ಅಂತ. ಆಮೇಲೆ ನೋಡಬೇಕಲ್ಲಪ್ಪ ನಿನ್ನ, ಅದಕ್ಕೆ ಬಂದೆ ಹುಡುಕೋ. ನೀನಂತೂ ಬರಲಿಲ್ಲ, ನಾನೇ ಹುಡುಕೆ ಬರಬೇಕಲ್ಲ, ಏನು ಮಾಡೋದು ಅಂತ. ಏನು ಆಂಟಿ ಅಂತ ಅರ್ಜೆಂಟು ಅಂತ ಕೇಳ್ತಾನೆ. ಏನು ಗೊತ್ತಿಲ್ಲ ನಂಗೆ ನಾಟಕ ಆಡಬೇಡ ನೀನು. ಏನು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದೀಯಾ? ನೀನು ಆಡೋ ಅವತಾರಗಳೆಲ್ಲವೂ ಗೊತ್ತಿದೆ ನನಗೆ, ಹಾಗೆ ಅಂತ ಇಲ್ಲೆಲ್ಲ ಹೇಳ್ತಾಳೆ. ಇಲ್ಲ ಅದೆಲ್ಲ ಮಾತಾಡಬೇಡಿ, ಸುಮ್ಮನಿರಿ, ಇಲ್ಲೆಲ್ಲ ಸೀಕ್ರೆಟು ನಾನು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋಗ್ತಾನೆ. ಮಂಜೂರಿ ಅದಕ್ಕೆ ಬಗ್ಗಲ್ಲ, ಜೋರು ಮಾಡ್ತಾಳೆ. ಆಮೇಲೆ ಸ್ವಲ್ಪ ಕೈಗೆ ದುಡ್ಡು ಕೊಡ್ತಾನೆ ಅನಿಸುತ್ತೆ, ಅದು ಎತ್ಕೊಂಡು ಹೋಗ್ತಾಳೆ ಅನಿಸುತ್ತೆ. ಹೀಗೆ ರಾಜನ ಕತೆ ಈ ಥರ ನಡೀತಾ ಇದೆ. ಅದಿತಿಗೂ ಅಲ್ಲಿ ಮೋಸ ಮಾಡ್ತಿದ್ದಾನೆ, ಇಲ್ಲಿ ಸಾಕ್ಷಿಗೂ ಮೋಸ ಮಾಡ್ತಾವನೆ. ಒಟ್ಟಲ್ಲಿ ಮಂಜೂರಿನ ಒಳಗಾಕೊಂಡು ಸಾಕ್ಷಿ ಮದುವೆ ಮಾಡ್ಕೋಬೇಕು, ಅವ್ರ ಮಾವನ ಒಳಗಾಕೊಂಡು ಸಾಕ್ಷಿನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆ ಪಡ್ತಿದ್ದಾನೆ. ಆ ಆಸೆಯಲ್ಲಿ ಸಾಕ್ಷಿ ಅಷ್ಟು ಸುಲಭವಾಗಿ ಬಗ್ಗ ಅಂತ ಹೆಣ್ಣಲ್ಲ. ಆದರೆ ಮಾವ ಹೇಳಿದ ಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಮಾವಂದೇ ಏಕವಚನ ಆಗಿರುತ್ತೆ ಅವಳಿಗೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.